ರತನ್ ಅವರೇ, ಕಾಂಗ್ರೆಸ್ನ ಪ್ರಶ್ನೆ ಬಹಳ ಬಹಳ ಕ್ಲಿಯರ್ ಕಟ್ ಆಗಿದೆ. ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಸಂಸದರು ಅತಿ ಹೆಚ್ಚು ಇದ್ದಾರೆ. ಲಾಸ್ಟ್ ಟರ್ಮಿಂದಲೂ ಕೂಡ ಅದೇ ಹೇಳ್ಕೊಂಡು ಬಂದಿರೋದು. ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಒಬ್ಬರು ಕೂಡ ಲೋಗಿ ತುಟುಕ್ ಪಿಟಿಕ್ ಅಂತ ಮಾತಾಡೋದು ಇಲ್ಲ. ತೆರಿಗೆ ಪಾಲು ನಮಗೆ ಕೊಡ್ತಾನೂ ಇಲ್ಲ. ಯಾಕೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತಾ ಇಲ್ಲ ಅಂತ? ಯಾಕೆ ಸೈಲೆಂಟ್ ಆಗಿದ್ದೀರಿ? ನೋಡಿ, ನಟರಾಜ್ ಗೌಡರು ಎರಡು ಮೂರು ವಿಷಯ ಹೇಳಿದರು. ಒಂದು, ಮಹಾತ್ಮ ಗಾಂಧಿ ಅವರನ್ನ ಹತ್ಯೆ ಮಾಡಿದವರು ಇವತ್ತು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿದರು. ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿದ್ದಾಗ ಕಪೂರ್ ಕಮಿಷನ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅವರು ಮಹಾತ್ಮ ಗಾಂಧಿಯವರ ಹತ್ಯೆ ಯಾರು ಮಾಡಿದ್ದಾರೆ ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅನ್ನ ಒಂದ್ಸಲ ನಟರಾಜ್ ಗೌಡರು ಹಾಗೂ ಕಾಂಗ್ರೆಸ್ನವರು ಓದೋದು ಬೆಟರ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬೇರೆಯವ್ರು ಕೊಟ್ಟಿದ್ದಲ್ಲ ಇದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿರುವಂತ ಕಪೂರ್ ಕಮಿಷನ್ ಕೊಟ್ಟಿರುವಂತ ವರದಿ, ಅದರಲ್ಲಿ RSS ನ ಯಾವುದೇ ಪಾತ್ರ ಇಲ್ಲ ಹಾಗೂ RSS ನ ಪಾತ್ರ ಇದೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಕಿಂಚಿತ್ತು ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ನಂಬರ್ 1. ಎರಡನೇದಾಗಿ ಇವ್ರು ಹೇಳಿದ್ರು, ಈ ಒಂದು ವಿಬಿಜಿ ರಾಮ್ಜಿಯಲ್ಲಿ ಒಂದು ಚೂರು ನಮಗೆ ಕಾಸು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, 60% ಕೇಂದ್ರನೇ ಬರ್ಸತ್ತೆ, 40% ಮಾತ್ರ ರಾಜ್ಯ ಸರ್ಕಾರ ಎಕ್ಸಾಕ್ಟ್ಲಿ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೂ ಅದರದ್ದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ? ಆಯ್ತಾ, ಅಲ್ಲಿಂದ ಬರುತ್ತೆ, ಇಲ್ಲಿ ರಾಜ್ಯ ಸರ್ಕಾರ ಏನು ಮಾನಿಟರ್ ಮಾಡಲ್ಲ. ಸರ್ಕಾರಕ್ಕೂ ಕೂಡ ಅದರದ್ದೇ ಆದಂತ ಒಂದಷ್ಟು ಬದ್ಧತೆಗಳಿರ್ತವೆ. ಎಕ್ಸಾಕ್ಟ್ಲಿ 60% ಬದ್ಧತೆ ನಾವು ಇಟ್ಕೊಂಡಿದೀವಲ್ಲ. ಆಮೇಲೆ ಮಾತಾಡ್ಬೋದು ನೀವು, ನಮ್ ಟೈಮ್ ಕೊಡ್ತಾರೆ ಅವರು. ಆಯ್ತಾ, ನಾನು ಆಂಕರ್ ಹೇಳ್ತೀನಿ, ಇಷ್ಟಪಡ್ತೀನಿ. ಈಗ ನಾನ್ ಮಾತಾಡುವಾಗ ಬೇಡ, ಇಲ್ಲಾಂದ್ರೆ ನಾನು ಕೂಡ ನಿಮ್ಗೆ ಡಿಸ್ಟರ್ಬ್ ಮಾಡ್ತೀನಿ. ಹಿಂಗೆ ಆಗಿನ ಪ್ರೈಮ್ ಮಿನಿಸ್ಟರ್ ಆದಂತ ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ನಾನು 100 ರೂಪಾಯಿ ಕಳಿಸಿದ್ರೆ 15 ರೂಪಾಯಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಹೇಳಿದ್ರಲ್ಲ ಇವಾಗ 15% ಅಂತ. 15% ಆವಾಗ ಹೇಳಿದ್ದು ಯಾರು? 15% ರಾಜೀವ್ ಗಾಂಧಿ ಅವರು ಹೇಳಿದ್ರು. ನಾನು ಇಲ್ಲಿ 100 ರೂಪಾಯಿ ಕಳಿಸಿದ್ರೆ ಅಲ್ಲಿ ಹೋಗುವಾಗ 15 ರೂಪಾಯಿ ಹೋಗುತ್ತೆ ಅಂತ. ಆಯ್ತಾ, ಸೊ ಇದು ಆವಾಗಿಂದ ನಡ್ಕೊಂಡು ಬಂದಿದೆ. ಇವಾಗ ಇವ್ರು ಹೇಳ್ತಾರಲ್ಲ ತೆರಿಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಂಡು, ಕೌನ್ಸಿಲ್ ಮೀಟಿಂಗ್ ಇದ್ದಾಗ ಇವ್ರು ಯಾಕೆ ಹೋಗಿಲ್ಲ? ಅಲ್ಲಿ ಹೋಗಿ ಚರ್ಚೆ ಮಾಡಿದ್ರಲ್ಲ ಇವರು, ಕೃಷ್ಣ ಬೈರೇಗೌಡರು ಹೋಗಿದ್ರಲ್ಲ, ಅಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಅಲ್ಲಿ ಖುಷಿಯಾಗಿ ಮಾತಾಡ್ತಾರೆ, ಹೊರಗಡೆ ಬಂದು ರಾಜಕೀಯ ಸ್ಟೇಟ್ಮೆಂಟ್ ಯಾಕೆ ಕೊಡ್ತೀರಾ ಅಲ್ವಾ? ನಟರಾಜ್ ಗೌಡ್ರು ಹೇಳಿ. ಇದು ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತ ತೀರ್ಮಾನ. ಇದಕ್ಕೆ ಕೃಷ್ಣ ಬೈರೇಗೌಡರು ತೀರ್ಮಾನ ಅಲ್ಲ, ಇದು GST ಕೌನ್ಸಿಲ್ ತೀರ್ಮಾನ ಅಲ್ಲ. ಇದು ಪಾರ್ಲಿಮೆಂಟ್ ಅಲ್ಲಿ ಒಂದು ನಿಮಿಷ ಶರತ್ ಅವರೇ, 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಯಾಕಂದ್ರೆ ನಮ್ಮ ತೆರಿಗೆ ತೆಗೆದುಕೊಂಡು ಹೋಗಿ ಅವ್ರು ಮಡಿಕೊಂತಾ ಇದ್ರು, ತೆರಿಗೆಯಿಂದ ಅವ್ರು ಹಂಚಿಕೆ ಮಾಡ್ತಾ ಇದ್ರು ಹೊರತು ಅವ್ರೇನ್ ದುಡ್ಡು ತಂದು ಕೊಡ್ತಾ ಇರ್ಲಿಲ್ಲ. ಈಗ ನಮ್ಮ ತೆರಿಗೆನ ಹಂಗೆ ಇಟ್ಕೊಂತಾ ಇದಾರೆ. ಹಂಗಿರ್ಬೇಕಾದ್ರೆ ಯಾಕೆ 60% ಮಾಡ್ಬೇಕು? 90%, 100% ಕೊಡಿ, ಪರವಾಗಿಲ್ಲ. ನೀವು 100% ಕೊಡಿ. ಅದ್ ಬಿಟ್ಟು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋದನ್ನ ನೀವು ಸಮಜಾಯಿಸಿ ಮಾಡಿದ್ರೆ ಇದಕ್ಕೆ ನಾವೇನಂತ ಹೇಳ್ಬೇಕಾಗ್ತದೆ? ಇದಕ್ಕೆ ರಾಜ್ಯಕ್ಕೆ ನೀವು ಅನ್ಯಾಯ ಮಾಡ್ತಾರೆ, ಅನ್ಯಾಯ ಮಾಡಬೇಡಿ. ನೀವೇನು ಅಧಿಕವಾಗಿ ಕೊಡ್ತಾ ಇಲ್ಲ. 90% ಬದಲು 95% ಕೊಡ್ತೀರಾ, ಇಲ್ಲ 100% ಕೊಡ್ತೀರಾ, ಕೊಡಿ. ಅದ್ ಬಿಟ್ಟು ಕಡಿಮೆ ಯಾಕೆ ಮಾಡ್ಬೇಕು? ಯಾಕೆ ಕಡಿಮೆ ಮಾಡ್ಬೇಕು? ತೆರಿಗೆ ತಗೊಂಡೋಗ್ತಾ ಇಲ್ವಾ ನೀವು? ನಮ್ಮ ರಾಜ್ಯ ತೆರಿಗೆ ತಗೊಂಡೋಗ್ತಾ ಇಲ್ವಾ? 4,50,000 ಕೋಟಿ ರೂಪಾಯಿ. ದಬ್ಬಾಳಿಕೆ ಆಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಜನರ ತೆರಿಗೆ, ಜನರ ಕಷ್ಟಪಟ್ಟ ತೆರಿಗೆ ನೀವು ಕೊಟ್ಟಿದ್ದೀವಿ. ಕೊಡ್ಬೇಕಾ? ನಮಗ್ ಕೊಡ್ಬೇಕಾ? ನೀವು ಅದಾನಿ ಅಂಬಾನಿಯ ಗುಲಾಮಗಿರಿ ಮಾಡ್ಬೇಕಾ? ಓಕೆ, ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್ ಹೇಳಿ. ಮನ್ರೇಗಾ ಇವ್ರ ಹೆಸರು ಚೇಂಜ್ ಮಾಡಿದ ನಂತರ ಕಾಂಗ್ರೆಸ್ನವರು ಕರ್ನಾಟಕಕ್ಕೆ ಕೊಟ್ಟಿರುವಂತದ್ದು ಕೇವಲ 2 ಲಕ್ಷ ಕೋಟಿ, 2 ಲಕ್ಷ ಚಿಲ್ಲರೆ ಕೋಟಿ. ಆದ್ರೆ ಮೋದಿ ಗವರ್ಮೆಂಟ್ ಕೊಟ್ಟಿರುವಂತದ್ದು 10 ವರ್ಷದಲ್ಲಿ 7.8 ಲಕ್ಷ ಕೋಟಿ, ಅಂದ್ರೆ ಹತ್ರ 8 ಲಕ್ಷ ಕೋಟಿ ರೂಪಾಯಿ. ಹಾಗಾದ್ರೆ ಅನ್ಯಾಯ ಮಾಡಿದ ಯಾರಂತ ಹೇಳ್ಬೋದಲ್ಲ ನೀವು? ಯಾರು 8 ಲಕ್ಷ ಕೋಟಿ ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ? ಬೇಕಾದ್ರೆ ನೀವು ನೋಡಿ. ಮಾತಲ್ಲಿ ಲಕ್ಷ ಕೋಟಿಗಳನ್ನ ಹೇಳೋದು ಅದೇನ್ ಸುಲಭ ಸರ್? ಅಂಕಿಅಂಶನೇ
ಕರ್ನಾಟಕಕ್ಕೆ ಬರ್ಬೇಕಾಗಿರೋದು ನಾನು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ ಕರ್ನಾಟಕ ನೀವು ಮನ್ರೇಗಾದಲ್ಲಿ 90% ನಾನು ಕೊಡ್ತಾ ಇರೋದನ್ನ ಕೊಡಿ. ಮನ್ರೇಗಾದಲ್ಲಿ ಎಲ್ಲಾ ಕೊಡ್ತಾ ರಾಜ್ಯಗಳಲ್ಲಿ ಇರುವಂತದ್ದು 90% ಕೊಡುವಾಗ ಕೊಡಿ. 8 ಲಕ್ಷ ಯಾಕೆ ಕೋಟಿ. ಕೊಡಬಾರ್ದು? ಇವರೇ ಬಡವರ UPI ಹಣ, ಕೊಟ್ಟಿರುವಂತದ್ದು ಬಡವರ 2 ಲಕ್ಷ ವಿರೋಧಿ ಕೋಟಿ. Okay. 2 ಲಕ್ಷ ಕೋಟಿ ಬಡವರ ದೊಡ್ಡದು, ವಿರೋಧಿ. 8 ಲಕ್ಷ ಯಾರು ಕೋಟಿ ದೊಡ್ಡದು. ಬಡವರು, ಕೃಷಿ ಕಾರ್ಮಿಕರು, ಯಾರಿಗೆ ಕೆಲಸ ಇಲ್ಲ ಅಂತಹ ದೀನ ದಲಿತರು ಮಾಡೋ ಕೆಲಸವನ್ನ ನೀವು ಕೂಲಿಯನ್ನ ನೀವು ಕಡಿಮೆ ಮಾಡಿದ್ರೆ ಯಾಕೆ ಇದು ಸರ್? ಬಡವರ ವಿರೋಧಿ ಯಾಕೆ ಆಗುತ್ತೆ ಸರ್? ಸರ್ಕಾರ. 100 ದಿನದಿಂದ 125 ದಿನ ಮಾಡಿಲ್ವಾ? ಕೆಲಸ ಮಾಡೋದಾ ಇದು? ಗೃಹಗಳನ್ನ ಹೆಚ್ಚಿಗೆ ಜಾಸ್ತಿನಾ, ಮಾಡಿದ್ದಾರೆ. 100 100ರಿಂದ 125 ದಿನ ಹೆಚ್ಚಿಗೆ 100 ಮಾಡಿದ್ದಾರೆ. ಜಾಸ್ತಿನಾ 125 ಜಾಸ್ತಿನಾ? ಹೌದ್ರಿ 125 ಇಲ್ಲ 150 ದಿನ ಕೊಡಿ, ನಮ್ಗೇನ್ ಅಭ್ಯಂತರ ಇಲ್ಲ. ಹಂಗ ಜಾಸ್ತಿ 90% ಆಗಿದೆಯಲ್ಲ, ಖುಷಿ ಪಡಿ. 60% ಯಾಕೆ ಮಾಡ್ತೀರಿ ನೀವು? ಜಾಸ್ತಿ ಅಲ್ಲ, ಖುಷಿ ಪಡಿ. 60% ಯಾಕೆ ಕಡಿಮೆ ಮಾಡ್ತಾ ಇದ್ರಿ? ಅದ್ರಲ್ಲಿ ಜಾಸ್ತಿ ನೀವು ಅಲ್ಲ, ಜಾಸ್ತಿ ಆಗಿದೆಯಲ್ಲ, 150 ದಿನ ಖುಷಿ ಮಾಡಿ, ಪಡಿ. ವಿ ವೆಲ್ಕಮ್, ವಿ ಸಪೋರ್ಟ್. ಜಾಸ್ತಿ 150 ದಿನ ಆಗಿದೆಯಲ್ಲ, ಮಾಡಿ. ಖುಷಿ ಪಡಿ. ಬಟ್ 60% ಯಾಕೆ ಮಾತ್ರ ಕೊಡ್ತಾ ಇದ್ರ? ಇನ್ನು 30% ಯಾರಿಗೋಸ್ಕರ? ಬಿಜೆಪಿಯ ಚುನಾವಣೆಗೋಸ್ಕರ? Yes, sir, ರಾಜ್ಯ ಸರ್ಕಾರ- ಈ ಪ್ರಶ್ನೆ ನಾನು ಕೇಳ್ತೀನಿ. ನಾನೇ ಕೇಳ್ತೀನಿ. ಅಲ್ಲಲ್ಲ, ನಟರಾಜ್ ಗೌಡ್ರೆ. ನಿಮಗೆ ನಾನು ಕೇಳ್ತೀನಿ ಕೂಲಿಕಾರರ ಒಂದ್ ನಿಮಿಷ. ಮೇಲೆ ಅಷ್ಟೊಂದು ರತನ್, ಪ್ರೀತಿ ರತನ್ ಇದ್ದಂತ್ರ ಯಾಕೆ ನಿಮಗೆ ಕೊಡಕ್ ಬೇಜಾರಾಗ್ತಾ ಇದೆ? ರತನ್ ನಾನೇ ಕೇಳ್ತೀನಿ ಈಗ. ಅವ್ರು ಹೇಳಿದ ಪ್ರಶ್ನೆ ಇಷ್ಟೇ ಸುಲಭ. ನೀವು 46 ಏರಿ ನಮಗೆ 50 ಆದ್ರೂ ಏರಿ ತೊಂದರೆ ಇಲ್ಲ. ಈಗ ತೆರಿಗೆ ಪಾಲು ಕೊಡಬೇಕಾಗಿರೋದನ್ನ ಕೊಡಿ ಕರೆಕ್ಟ್ ಆಗಿ. ತೆರಿಗೆ ಅದನ್ನ ಕೇಳಬೇಕಾಗಿರೋರು ಯಾರು? ರಾಜ್ಯದಲ್ಲಿ ಇರುವಂತ ಒಂದಷ್ಟು ಸಂಸದರು ಇದ್ದಾರೆ. ಹೋಗ್ ಧ್ವನಿ ಎತ್ತಲಿ. ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಇಷ್ಟು ಸಂಸದರು ಮಾತ್ರ. ಅಂದ್ರೆ ಯಾರು? ಇವ್ರದ್ದು 9 ಜನ ಇದಾರಲ್ಲ. ನೀವು ಅವ್ರಾದ್ರೂ ಮಾತಾಡಿದಾರಾ? ನಿಮ್ಮದೇ ಸರ್ಕಾರ ಇರೋದಲ್ಲ ಯಾಕೆ ಕೇಂದ್ರದಲ್ಲಿ. ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ಗೊತ್ತು ಸತ್ಯ ಏನು ಅಂತ. ಏನೇನ್ ನಿಮ್ಮದೇ ಮಾತುಕತೆ ಸರ್ಕಾರ ಆಗಿದೆ? ಇರೋದ್ರಿಂದ ನೀವು ಒಂದ್ ಸ್ವಲ್ಪ ಧ್ವನಿ ನೋಡಿ, ಎತ್ತಬೇಕಲ್ವಾ? ತೆರಿಗೆ ಪಾಲು ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಕೇವಲ ಕೇಂದ್ರ ಸರ್ಕಾರದವ್ರು ಇದು ನಿರ್ಧಾರ ಮಾಡೋದಲ್ಲ. ಇದು ರಾಜ್ಯ ಸರ್ಕಾರನು ಕೂಡ ಕೂತ್ಕೊಂಡು ಅಲ್ಲಿ ಕಮಿಟಿ ಇದೆ. ಆನಂತರ ಎಲ್ಲವನ್ನು ಕೂಡ ಇದು GST ಕೌನ್ಸಿಲ್ ಇದೆಯಲ್ಲ, ಅವರು ನಿರ್ಧಾರ ಮಾಡುವಂತದ್ದು. ಆಯ್ತಾ? ಇದರಲ್ಲಿ ಕೇಂದ್ರ ಸರ್ಕಾರದ ಏನು ಹಸ್ತಕ್ಷೇಪ ಇಲ್ಲ. ಅಲ್ಲ ಹಸ್ತಕ್ಷೇಪ ಇಲ್ಲ ಅದ್ರಲ್ಲೂ ಅಂತ ನಾವು ಕೂಡ- ಕೇಳದೆ ಬಿಟ್ಬಿಡೋದು ಅಲ್ಲ. ನೋ ರಾಜ್ಯ ಸರ್ಕಾರದ ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ. ಇಲ್ಲಿ ಮಾಡುವಂತ ರಾಜ್ಯಕ್ಕೆ ಅವ್ರು ಯಾಕೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಲ್ಲ? ಅವ್ರು ಯಾಕೆ ಕೇಳಲ್ಲ? ಅಲ್ಲೇ ಸರ್ ಹಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಯಾಕೆ ಕೇಳಲ್ಲ? ಅವರು ಯಾವ್ದಾದ್ರು ಕೇಳಿರುವಂತದ್ದು ಏನಾದ್ರು ಇದೆಯಾ? ಅಲ್ಲಿ ಖುಷಿಯಾಗಿ ಮಾತಾಡ್ಕೊಂಡು ಬರ್ತಾರೆ, ಒಪ್ಕೊಂಡು ಬರ್ತಾರೆ. ಎಲ್ಲ ರಾಜ್ಯಗಳು ಇರ್ತವೆ. ಅಥವಾ ಇವರು ಕೆಲವೊಂದು ಮೀಟಿಂಗ್ ಗಳನ್ನ ಸ್ಕಿಪ್ ಮಾಡ್ತಾರೆ. ಇಲ್ಲಿ ಬಂದು ರಾಜಕೀಯ ಮಾಡದಿದ್ರೆ ಅದು ಒಂದ್ ಸೆಕೆಂಡ್ ಅಲ್ವಾ? ಕೇಳ್ತೀನಿ. ಇದನ್ನ ಕೇಳ್ತೀನಿ. ಎರಡನೇದಾಗಿ ಇದನ್ನ ಕೇಳ್ತೀನಿ. ಇವಾಗ 100ರಿಂದ 125 ದಿನ ಜಾಸ್ತಿ ಮಾಡಿದಾರಲ್ಲ, 25 ದಿನ ಜಾಸ್ತಿ ಮಾಡೋದೇನು ಅದೇನು ಅನ್ಯಾಯನ? ಅದು 125 ದೊಡ್ಡದ 100 ದೊಡ್ಡದ? ಓಕೆ ರತನ್ ಅವರು ಇದನ್ನ ಕೇಳ್ತೀನಿ. ಸುಮ್ಮನೆ ರಾಜಕೀಯ ಮಾಡೋದನ್ನ ಬಿಡಿ. ಇದರಲ್ಲಿರುವ ಪಾಸಿಟಿವ್ ಅಂಶಗಳನ್ನ ನಾನು ಹೇಳ್ತೀನಿ ಕೇಳಿ. ಕೇಳ್ಬಿಡಿ. ಇದಕ್ಕೆ reaction ತಗೊಂಡ್ಬಿಡ್ತೀನಿ. 125 ದಿನ ಇದಕ್ಕೆ reaction ಆಗಿದೆ. ತಗೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಪೇಮೆಂಟ್ಗಳು ಮೊದಲು ಅದಕ್ಕೆ ಒಂದು ಟೈಮ್ ಲೈನ್ ಇರಲಿಲ್ಲ. ಗೊತ್ತಾಯ್ತು. ಇವಾಗ 14 ದಿನದ ಒಳಗಡೆನೆ ಕೊಡಬೇಕು. ಒಂದ್ ಸೆಕೆಂಡ್ ನಟರಾಜ್ ಗೌಡ್ರೆ. ಮತ್ತೆ ಬಯೋಮೆಟ್ರಿಕ್ ಹಾಗೂ AI ಮೂಲಕ ಕಣ್ಗಾವಲು ಇಡೋದ್ರಿಂದಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಗಿರುವಂತ 2 ಇನ್ಸಿಡೆಂಟ್ಸ್ ಗಳನ್ನು ಕೊಡ್ತೀನಿ. ಒಂದು ಸಮಯ ಅಭಾವ ಇದೆ, ಬೇಗ ಉತ್ತರ ಕರ್ನಾಟಕದಲ್ಲಿ ಹುಡುಗರಿಗೆ ಸೀರೆ ಉಡಿಸಿ ಫೋಟೋ ತೆಗೆದು ಬಿಲ್ಗಳನ್ನ ಕ್ಲೈಮ್ ಮಾಡಿರುವಂತ ಎಷ್ಟು ಕೇಸುಗಳಿವೆ. ಆಯ್ತಾ? ಆನಂತರ ಕೆಲಸಗಳನ್ನೇ ಮಾಡಿಲ್ಲ ಅಂತ ಕೇಸುಗಳಲ್ಲಿ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ. ಸುಳ್ಳು ಲೆಕ್ಕಗಳನ್ನ ಎಷ್ಟೋ ಕೊಡಲಾಗಿದೆ. ಅದರಿಂದಾಗಿ ಯಾಕೆ ಇದಾಗ್ತದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಂತೂ ದುಡ್ಡು ಬರ್ತಿದೆಯಲ್ಲ ಅಂತ ಹೇಳ್ಕೊಂಡು ಇವರು ನಿಗಾ ಹಿಡಿದಿರೋದ್ರಿಂದಾಗಿ ಇದಾಗಿದೆ. ಅದರಿಂದಾಗಿ ಅವರಿಗೂ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ಆವಾಗ ಕೆಲಸ ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ, ಪರಿಣಾಮಕಾರಿಯಾಗಿ ಕೆಲಸ ಆಗುತ್ತೆ ಅಂತ ಇದನ್ನು ಮಾಡಲಾಗಿದೆ. ಓಕೆ ನಟರಾಜ್ ಗೌಡ್ರೆ, ಲಾಸ್ಟ್ ರಿಯಾಕ್ಷನ್. ಇಲ್ಲ ಶರತ್ ಅವರೇ, ಇದು ಈಗ ನೋಡಿ, ಸಮಜಾಯಿಸಿ ಕೊಡಕ್ಕೆ ಏನ್ ಬೇಕಾದ್ರೂ ಹೇಳ್ಬಾರ್ದು. ನಮ್ಮ ಜನದ ರಕ್ಷಣೆ ಇದೆಯಲ್ಲ, ಬಡವರ ರಕ್ಷಣೆ ಇದೆಯಲ್ಲ, ಕೇವಲ ಕಾಂಗ್ರೆಸ್ ಮಾತ್ರ ಗುತ್ತಿಗೆ ತಗೊಂಡಿದೆ, ಕಾಂಗ್ರೆಸ್ ಮಾಡ್ಲಿ, ನಾವು ಅವ್ರನ್ನ ದಬ್ಬಾಳಿಕೆ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ಬಾರ್ದು. ಈಗ ನಾನ್ ನಿಮ್ಗೆ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ತಾರತಮ್ಯ ಆಗ್ತದೆ ಅಂತ ಹೇಳಿ ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ 135 ಜನ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ ರೈತರ ಬರಗಾಲದ ಹಣವನ್ನ ಬಿಡಿಸ್ಕೊಂಡು ಬಂದಿದ್ದೀವಿ. ನಾವು ಹೋರಾಟ ಮಾಡಿ ಬಿಡಿಸ್ಕೊಂಡ್ ಬಂದಿದ್ದೀವಿ. ನಾನು ಕೇವಲ ಇಲ್ಲ, ಅವರೇ ಕಾನೂನು ಬಿಡುಗಡೆ ಮಾಡುತ್ತೆ ಅಂತ 11,495 ಕೋಟಿ ರೂಪಾಯಿ ಹಣವನ್ನ ಅವ್ರು ಕೊಟ್ಟಿಲ್ಲ. ಇವತ್ತು ರಾಜ್ಯದ ಮೇಲೆ ದಬ್ಬಾಳಿಕೆಯನ್ನ ಬಿಜೆಪಿಗರಿಗೆ ಜನ ಬಿಡೋದಿಲ್ಲ. ಬಿಜೆಪಿಗರನ್ನ ಜನಗಳು ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಬಿಜೆಪಿ ನಾಯಕರುಗಳನ್ನ ರಾಜ್ಯಕ್ಕೆ ಅನ್ಯಾಯ, ತೆರಿಗೆ ಅನ್ಯಾಯ ಮಾಡ್ತಾರೆ. ಕನ್ನಡಿಗರು ಸಹಿತಲ್ಲ. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ನಾಯಕರುಗಳು ರಾಜ್ಯದ ಪರವಾಗಿ ಕೆಲಸ ಮಾಡ್ಬೇಕು, ರೈತರ ಪರವಾಗಿ ಕೆಲಸ ಮಾಡ್ಬೇಕು, ಬಡವರ ಪರವಾಗಿ ಕೆಲಸ ಮಾಡ್ಬೇಕು.